ಸಾಧನೆಗೆ ಬೇಕಾಗಿರುವುದು ಉದಾರತನ, ಧಾರಾಳತನ. ಇದನ್ನ ಆಳುವ ಸಂಸ್ಥೆ ನಿಜಕ್ಕೂ ಮಾಡುತ್ತಿದೆ. ಎಲ್ಲರನ್ನ ಒಗ್ಗೂಡಿಸುವುದೇ ಕರ್ನಾಟಕದ ಸಂಸ್ಕೃತಿಯಾಗಿದೆ ಎಂದು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಹೇಳಿದರು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ವಿದ್ಯಾಗಿರಿಯ ಮುಂಡ್ರದಿಗುತ್ತು ಕೆ ಅಮರನಾಥ್ ಶೆಟ್ಟಿ ಆವರಣದಲ್ಲಿ ಆಳ್ವ ಸಂಪ್ರದಾಯ ದಿನ 2026 ದಂಪತಿ ಸಹಿತ ದೀಪ ಬೆಳಗಿಸಿ ಉದ್ಘಾಟಿಸಿ ಡೋಲು ಬಡಿಯುವ ಮೂಲಕ ಚಾಲನೆಯನ್ನ ನೀಡಿದರು. 23 ಸಹಸ್ರ ವಿದ್ಯಾರ್ಥಿಗಳನ್ನ ಒಂದೆಡೆ ಸೇರಿಸಿ ಬೃಹತ್ ಸಾಂಸ್ಕೃತಿಕ ಸಂಪ್ರದಾಯ ದಿನಾಚರಣೆಯ ಮೂಲಕ ಸಮಗ್ರ ಭಾರತೀಯ ಸಂಸ್ಕೃತಿಯನ್ನ ಒಂದುಗೂಡಿಸುವ ಕಾರ್ಯ ಆಗಿದೆ. ಮುಂದೆಯೂ ಇದು ಬೆಳೆಯಲಿ ಎಂದು ನಟ ಶಿವರಾಜ್ ಕುಮಾರ್ ಅವರು ಹಾರೈಸಿದರು. ಅದಾದ್ಮೇಲೆ ಸೆಕೆಂಡ್ ಟೈಮ್ ಬಂದೇ ಇರಲಿಲ್ಲ. ಅದು ಇಂಥ ಸಮಾರಂಭ ಬಂದಿದ್ದು ನನಗೆ ಬಹಳ ಖುಷಿ ಟ್ರೆಡಿಷನಲ್ ಡೇ. ನಾವು ವಾಲಂಟಿಯರ್ಸ್ ನೋಡಿದ್ವಿ, ಡೇ ಅಂದರೆ ಫಸ್ಟ್ ಟೈಮ್ ನಮ್ಮ ಕಲ್ಚರ್, ನಮ್ಮ ಭಾರತೀಯ ಎಲ್ಲ ಕಲ್ಚರ್, ಎಲ್ಲ ಭಾರತೀಯರು ಎಲ್ಲ ಜಾತಿಗಳು ಇಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ. ಬಹಳ ಖುಷಿ ಆಗ್ತದೆ. ಈ ರೀತಿ ಒಂದು ಸಮಸ್ಯೆ ಗೀತಾ ಶಿವರಾಜ್ ಕುಮಾರ್ ಅವರು ಮಾತನಾಡಿ, ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ನಾವು ಬಾರದಿದ್ರೆ ತಪ್ಪಾಗ್ತಾ ಇತ್ತು. ಎಲ್ಲ ಸಂಸ್ಕೃತಿ ಒಂದೆಡೆ ನೋಡುವುದೇ ನಮ್ಮ ಪುಣ್ಯ ಎಂದು ಹೇಳಿದ್ರು. ದಿನದ ಸ್ಪರ್ಧೆಗಳ ನಿರ್ಣಾಯಕರಾಗಿ ಬಂದ ಚಿತ್ರರಂಗದ ಪ್ರಮುಖರಾದ ನಟ ರಾಹುಲ್ ಅಮೀನ್, ಶೈಲಶ್ರೀ ಮುಲ್ಕಿ, ದಿಶಾ ಶೆಟ್ಟಿ ಹಾಗೂ ಸಾಹಿಲ್ ರೈ, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ, ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಮೋಹನ್ ಆಳ್ವಾ, ಆಳ್ವಾಸ್ ಸಮೂಹ ಸಂಸ್ಥೆಗಳ ಪ್ರಾಂಶುಪಾಲರುಗಳು ವೇದಿಕೆಯಲ್ಲಿದ್ದರು. ನಿತೇಶ್ ಮಾರ್ನಾಡ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನೆರೆದ ಜನಸ್ತೋಮವನ್ನ ಕಂಡು ರೋಮಾಂಚನಗೊಂಡ ನಟ ಶಿವರಾಜ್ ಕುಮಾರ್ ಅವರು ಹಾಡು ಹಾಡಿದ್ರು, ಕುಣಿದು ಕುಪ್ಪಳಿಸಿದ್ರು, ತಾಳ ಹಿಡಿದು ಕೋಲು ಮಂಡಿ ಜಂಗಮ ದೇವರು ಹಾಡಿ ಹೆಜ್ಜೆ ಹಾಕಿದ್ರು. ತಮ್ಮ ಆರಂಭಿಕ ಆನಂದ್ ಸಿನಿಮಾದ ಟುಬಿ ಟುಬಿ ಹಾಡಿನಿಂದ ಹಿಡಿದು ಪುನೀತ್ ರಾಜ್ಕುಮಾರ್ ಅವರ ಬೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ್ ಅವರೆಗಿನ ಹಾಡುಗಳನ್ನು ಹಾಡಿದ್ರು. ಕಿಕ್ಕಿರಿದ ವಿದ್ಯಾರ್ಥಿ ಸಾಗರವು ಶಿಳ್ಳೆ ಚಪ್ಪಾಳೆಗಳನ್ನು ನೀಡಿ ಪ್ರೋತ್ಸಾಹಿಸಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.